ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳೇ ನಮಸ್ಕಾರ. ನನ್ನ ಹೆಸರು ಅನಂತರಾಮ್ ಗೌತಮ್ ಅಂತ. ನಂದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ತಮ್ಮನ್ನು ಭೇಟಿ ಮಾಡಿದ್ದೀನಿ 2 ಸಲ, ತಮ್ಮ ದರ್ಶನ ಆಗಿದೆ. ನನಗೊಂದು ಸಂದೇಹ ಇದೆ. ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಅವರ ಅಂತ್ಯಕ್ರಿಯೆಗಳನ್ನು ಮತ್ತು ಅಪರಕರ್ಮಾದಿಗಳನ್ನು ಮಾಡೋದಕ್ಕೆ ಅವರ ಮಕ್ಕಳಿಗೆ ಉಪನಯನ ಆಗಿದ್ದರೆ ಅವರು ಮಾಡೋದಕ್ಕೆ ಅರ್ಹರಾಗಿರ್ತಾರೆ. ಮಕ್ಕಳಿಗೆ ಉಪನಯನ ಆಗಿಲ್ಲ ಅಂದರೆ ಬೇರೆ ಯಾರಾದರೂ ಅವರ ದಾಯಾದಿಗಳು ಅವರ ಕರ್ಮಾದಿಗಳನ್ನು ನೆರವೇರಿಸಬೇಕು ಅಂತ ನಮಗೆ ತಿಳಿದಿದೆ. ಆದರೆ ಬೇರೆಯೊಬ್ಬರಿಂದ ನಾನು ಕೇಳಲ್ಪಟ್ಟೆ, ಬಾಲಕನಿಗೆ ತಾತ್ಕಾಲಿಕವಾಗಿ ಉಪನಯನವನ್ನು ಮಾಡಿ ತಂದೆಯ ಪಿತೃಕಾರ್ಯಗಳನ್ನು ಕರ್ಮಾದಿಗಳನ್ನು ಮಾಡಿಸೋದಕ್ಕೆ ಅವಕಾಶ ಇದೆ ಅಂತ ಕೇಳಿದೆ. ಇದು ನನಗೆ ಒಂದು ರೀತಿ ಸಂದೇಹ. ಇದಕ್ಕೆ ಧರ್ಮಶಾಸ್ತ್ರದಲ್ಲಿ ಅವಕಾಶ ಇದೆಯಾ ಅಂತ ತಮ್ಮಲ್ಲಿ ಈ ಪ್ರಶ್ನೆಯನ್ನು ಭಿನ್ನವಿಸ್ಕೊಳ್ತೇನೆ ಗುರುಗಳೇ. ಅನಂತರಾಮ್ ಗೌತಮ್, ನಮಸ್ಕಾರ. ಪ್ರಶ್ನೆ ಕೇಳಿದ್ದೀರಿ, ಉತ್ತರ ನಾನು ಹೇಳ್ತೀನಿ. ಆದರೆ ಎಷ್ಟರ ಮಟ್ಟಿಗೆ ಎಷ್ಟು ಜನ ಇದನ್ನ ಅರ್ಥ ಮಾಡಿಕೊಳ್ತಾರೆ ಅಥವಾ ಒಪ್ಪಿಕೊಳ್ತಾರೆ ಅಥವಾ ಅನುಸರಿಸ್ತಾರೆ ಕೊನೆಯದು ಬಹಳ ಪ್ರಧಾನ. ಯಾಕೆಂದ್ರೆ ಸಂಪ್ರದಾಯದಲ್ಲಿ ಜನರು ಇದನ್ನು ಮಾನ್ಯ ಮಾಡುವುದು ಕಷ್ಟ. ಹಾಗೆ ಮಾಡಬೇಕಾಗಿದ್ರೆ ಅದಕ್ಕೆ ತೀವ್ರವಾಗಿರತಕ್ಕಂಥ ಅಂತಃಶಕ್ತಿ ಬೇಕು, ನಂಬಿಕೆ ಇರಬೇಕು, ಕೊಂಚ ಅಧ್ಯಯನವೂ ಬೇಕು. ನೀವು ಕೇಳಿದ ಪ್ರಶ್ನೆ, ಮೃತ ವ್ಯಕ್ತಿಗೆ ಮಗನೇ ಅಪಕರ್ಮಗಳನ್ನು ಮಾಡಬೇಕು, ಆತನೇ ಉತ್ತರಾಧಿಕಾರಿ. ಹಾಗೆ ಮಾಡಬೇಕಾದ್ರೆ ಆತನಿಗೆ ಉಪನಯನ ಆಗಿರಬೇಕು. ಹಾಗೊಮ್ಮೆ ಆತನಿಗೆ ಉಪನಯನ ಆಗದೇ ಹೋದರೆ ದಾಯಾದಿಗಳು ಯಾರಾದರೂ ಮಾಡಬೇಕು. ಇದು ಕ್ರಮ. ಯಜಮಾನಸ್ಯ ಪಿತುಹು, ಸತ್ತಿರತಕ್ಕಂಥ ಪಿತೃವಿನ ನಂತರದ ಮನೆಯ ಯಜಮಾನ ಯಾರೇ ಅಂದ್ರೆ ಮಗ, ಹಿರಿಯ ಮಗ, ಆತ ಮಾಡಬೇಕು. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ಆತ ಅನುಪನೀತನಾದರೆ, ಸತ್ತ ವ್ಯಕ್ತಿಯ ಮಗನಾಗಿರತಕ್ಕಂಥವನಿಗೆ ಉಪನಯನವಾಗದೇ ಹೋದರೆ ಆತನಿಗೆ ತಾತ್ಕಾಲಿಕವಾಗಿ ಉಪನಯನವನ್ನು ಮಾಡಿ ಆತನಿಂದ ಅಪರಕರ್ಮಗಳನ್ನು ಮಾಡಿಸಬಹುದು ಅಂತ ಯಾರೋ ಹೇಳಿದ್ದಾರೆ. ನಿಮಗೆ ಸಂದೇಹ ಇದೆ, ಮಾಡಿಸಬಹುದೋ ಅನ್ನುವುದು ನಿಮ್ಮ ಪ್ರಶ್ನೆ. ಇದಕ್ಕೆ ನಾನು ನನ್ನ ಸ್ವಂತ ವಿವರಣೆಯನ್ನೇ ಕೊಡಬೇಕು. ಯಾಕೆಂದ್ರೆ ನನಗೇ ಅದು ಅನ್ವಯವಾಗಿತ್ತು. ನಮ್ಮ ತಂದೆಯವರು ಹೋದಾಗ ನನಗೆ ಉಪನಯನವಾಗಿರಲಿಲ್ಲ. ಅಷ್ಟು ಹೊತ್ತಿಗೆ ನಾನು ಒಂದಷ್ಟು ಈ ಶಾಸ್ತ್ರ ಗ್ರಂಥಗಳನ್ನ ಆಸಕ್ತಿಯಿಂದ ಅಧ್ಯಯನ ಮಾಡಿದ್ದೆ. ಅದರಲ್ಲಿ ವಿಶೇಷವಾಗಿ ವ್ಯಕ್ತಿ ಸತ್ತ ನಂತರದ ಉತ್ತರಾಧಿಕಾರಿ ಯಾರು ಮಾಡಬೇಕಾಗತ್ತೆ ಎನ್ನುವುದು ನೀವು ಕೇಳಿದ ಪ್ರಶ್ನೆಗೆ ಚಿಂತನೆಯನ್ನು ನಡೆಸಿದ್ದೆ ನಾನು. ಅದರ ಪ್ರಕಾರ ನೀವು ಹೇಳಿದ ಸರಿ, ತಾತ್ಕಾಲಿಕವಾಗಿರತಕ್ಕಂಥ ಉಪನಯನವನ್ನ ಆತನಿಗೆ ಮಾಡಬಹುದು, ಮಾಡಿ ಅಪರಕರ್ಮಗಳನ್ನು ಆತ ನಡೆಸಬಹುದು ಅಂತ ಇದೆ. ನಮ್ಮದು ಪಾವಗಡ ಊರು. ನಮ್ಮ ತಂದೆಯವರು ಹೋದಾಗ ನಾನು ಈ ವಿಷಯವನ್ನ ನಮ್ಮಲ್ಲಿ ಇರತಕ್ಕಂಥ ಪುರೋಹಿತ ಮಂಡಳಿಯಲ್ಲಿ ಕೇಳಿದೆ. ಯಾರೂ ಒಪ್ಕೊಳ್ಳಿಲ್ಲ. ಏನಯ್ಯ ಇದು, ಸೂತಕ ಇದ್ದಾಗ ಉಪನಯನ ಮಾಡೋಕ್ಕಾಗತ್ತೇನಯ್ಯ, ಅದೆಲ್ಲ ಸರಿ ಇಲ್ಲ. ನಿಮ್ ದೊಡ್ಡಪ್ಪನ ಮಗ ಸತ್ಯನಾರಾಯಣ ಇದ್ದಾನೆ, ಅವನ ಹತ್ರ ಮಾಡಿಸು ಅಂತ ಹೇಳಿದ್ರು. ಈ ಮೊದಲನೇ ದಿವಸದ ಶವ ಸಂಸ್ಕಾರ ಪ್ರಥಮೇ ಹನಿ ನಮ್ಮ ಅಣ್ಣನೇ ಮಾಡಿದ್ದಾಯಿತು, ನಾನು ಮಾಡಲಿಲ್ಲ. ನನಗೆ ಅದು ಮಹಾ ಕೊರಗಿತ್ತು. ನಮ್ಮ ತಂದೆಯ
ಪಿತೃಕರ್ಮಗಳನ್ನ ಅಪರಕರ್ಮವನ್ನ ನಾನೇ ಮಾಡಬೇಕೇ ವಿನಃ ಇನ್ಯಾರೋ ಮಾಡೋದು ಅಂತಲ್ಲ. ಇರಬಹುದು, ನಮ್ಮ ತಂದೆಯ ಅಣ್ಣನ ಮಗನೇ ಮಾಡಿರಬಹುದು, ಆದ್ರೂ ನಾನು ಮಾಡಿದಾಗ ಇಲ್ವಲ್ಲ ಅನ್ನುವ ಕೊರಗಿತ್ತು. ಅಲ್ಲಿ ಆ ಪುರೋಹಿತರ ಪೈಕಿ ಕಂಠಂಭಟ್ರ ಸುಬ್ಬಾಭಟ್ರು ಅಂತ ಇದ್ರು. ನಾನು ಅವರನ್ನ ಆಚಾರ್ಯ ಪೀಠ ಅಂತ ಕರೀತಾ ಇದ್ದೆ. ಬೇರೆ ಬೇರೆ ಕಾರಣಗಳಿಂದ ನನಗೂ ಅವ್ರಿಗೂ ವಿಶ್ವಾಸ ಬಹಳ ಚೆನ್ನಾಗಿತ್ತು. ಹಲವಾರು ಮಂತ್ರಗಳನ್ನ ನನಗೆ ಅವರು ಉಪದೇಶ ಕೊಟ್ಟಿದ್ರು. ಇರ್ಲಿ, ಅದು ಬೇರೆ ಕಥೆ. ನಾನು ಅವರ ಹತ್ರ ಮಾತಾಡಿದೆ. ನಾನು ಓದಿದ್ದರಲ್ಲಿ ಈ ರೀತಿ ಮೃತ ವ್ಯಕ್ತಿಯ ಮಗನಿಗೆ ಉಪನಯನವಾಗದೇ ಇದ್ರೂ ಆತನಿಗೆ ಉಪನಯನ ಮಾಡಬಹುದು ಅಂತ ನಾನು ಓದಿದ ನೆನಪಿದೆ. ನೀವೇನ್ ಹೇಳ್ತೀರಿ ಅಂತ. ಯಾಕಂದ್ರೆ ಯಾರು ಮಾಡಿಸ್ಬೇಕಲ್ಲ ನನಗೆ. ಅವ್ರು ಹೇಳಿದ್ರು, ಹೌದು ಹಾಗಿದೆ, ಧರ್ಮಶಾಸ್ತ್ರದಲ್ಲಿದೆ, ಮಾಡಬಹುದು. ಆದ್ರೆ ನೀನ್ ಮಾಡ್ಕೊಳ್ತೀಯೋ, ಆ ಶಕ್ತಿ ಆ ಶ್ರದ್ಧೆ ನಿಂಗಿದೆಯೋ? ನಾನು ಒದ್ದಾಡ್ತಾ ಇದ್ದಂಗೆ ಅದೇ ಬೇಕು ಅಂತ. ಹಾಗಾದ್ರೆ 3ನೇ ದಿವಸ ಶ್ಮಶಾನದಲ್ಲಿ ನಮ್ಮ ತಂದೆಯನ್ನು ಎಲ್ಲಿ ಸುಟ್ಟಿದ್ದಾರೋ ಅಲ್ಲಿ ಅದರ ಪಕ್ಕದಲ್ಲಿ ನಾನು ಕೂತ್ಕೊಂಡು ಅವರ ಹೃದಯ ಭಾಗದಲ್ಲಿ ತೆಂಗಿನಕಾಯಿಯನ್ನು ಸ್ಥಾಪನೆ ಮಾಡಿ ಅವರೇ ನಿನಗೆ ಸೂರ್ಯ ಮಂತ್ರವನ್ನ, ಸವಿತೃ ಮಂತ್ರವನ್ನ, ಗಾಯತ್ರಿ ಮಂತ್ರ ಅಂತ ಪ್ರಸಿದ್ಧಿಯಾಗಿರತಕ್ಕಂಥದ್ದು, ಅದನ್ನು ಉಪದೇಶ ಮಾಡಿದ್ದಾರೆ ಅಂತ ನಾನು ಆಚಾರ್ಯ ಸ್ಥಾನದಲ್ಲಿ ನಿಮ್ಮ ತಂದೆಯ ಪರವಾಗಿ ನಿನಗೆ ಉಪದೇಶ ಮಾಡ್ತೀನಿ, ನೀನೇ ಮಾಡೋ ಕರ್ಮಗಳನ್ನ ಅಂತ ಹೇಳಿದ್ರು. ನನಗೆ ಮಹಾ ಸಂತೋಷ ಆಯಿತು. ಆದರೆ ಈಗಾಗಲೇ ಹೇಳಿದ ಹಾಗೆ ಉಳಿದ ಪುರೋಹಿತ ವರ್ಗಕ್ಕೆಲ್ಲ ವಿರೋಧ ಆಯಿತು. ಯಾರೂ ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ ಅದನ್ನು. ಏನ್ ಮಾಡೋದು? ನಮಗಿನ್ನ ದೊಡ್ಡವರು, ಶಾಸ್ತ್ರದ ವಿಷಯದಲ್ಲಿ ಅಧಿಕೃತವಾಗಿ ಮಾತಾಡಬಲ್ಲವರು, ಅವರು ಯಾರಾದರೂ ಇದಕ್ಕೆ ಬೆಂಬಲ ಕೊಡಬೇಕು. ಈಗಿದ್ದಂತಹ ಸಾರಿಗೆ ಅನುಕೂಲವಾಗಲಿ, ದೂರ ಸಂಪರ್ಕ ಅನುಕೂಲವಾಗಲಿ ಆಗಿರಲಿಲ್ಲ. ನಾನು ಹೇಳ್ತಾ ಇರತಕ್ಕಂಥದ್ದು ಒಂದು 50 ವರ್ಷದ ಹಿಂದಿನ ಮಾತು. ಆಗ ಒಬ್ಬರನ್ನ ನಮ್ಮ ಊರಿನಿಂದ, ಅವಾಗ ಈ ಸರ್ಕಾರಿ ವಾಹನಗಳೇ ಹತ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿಂದ ತುಮಕೂರಿಗೆ ಬಂದ್ರು, ಬೆಂಗಳೂರಿಗೆ ಬಂದ್ರು, ಅಲ್ಲಿಂದ ಶೃಂಗೇರಿಗೆ ಹೋದ್ರು. ಅಂತೂ ಅವರು 2ನೇ ದಿವಸ ಇಷ್ಟೆಲ್ಲ ಗಲಾಟೆಯಾಗಿ ಕೊನೆಗೆ ಒಬ್ಬರನ್ನ, ಸಶಕ್ತರನ್ನ, ಅವ್ರಿಗೆ ಏನ್ ಕೊಡಬೇಕು ಅದನ್ನು ಕೊಟ್ಟು ಶೃಂಗೇರಿ ಕಳಿಸಿದ್ದಾಯ್ತು. ಶೃಂಗಗಿರಿ ಆಗ ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥರು ಅಲ್ಲಿ ಸಂಸ್ಥಾನಾಧೀಶರಾಗಿದ್ದರು. ಅವ್ರ ಹತ್ರಕ್ಕೆ ಹೋಗಿ ಅವರ ಅಭಿಪ್ರಾಯ ತಿಳ್ಕೊಂಡು ಬನ್ನಿ ಅಂತ ಒಂದ್ 2-3 ದಿವಸ ಆಗುತ್ತೆ ಹೋಗಿ ಬರೋದು. ಈ ಸುಬ್ಬಾಭಟ್ರು ಅವ್ರು ನಮ್ಮ ಪರವಾಗೇ ಬರೀತಾರೆ ಕಣಯ್ಯ, ನೀವು ಶುರು ಮಾಡು ಅಂತ ಹೇಳಿ 3ನೇ ದಿವಸದಿಂದ ನನಗೆ ಅಸ್ಥಿ ಸಂಚಯನಕ್ಕೆ ಶುರು ಮಾಡಿಸೇ ಬಿಟ್ರು. 5ನೇ ದಿವಸ ಏನೋ ಅವರು ಬಂದರು ಎಲ್ಲ ಮುಗಿಸ್ಕೊಂಡು. ಹಾಗೆ ನನಗೆ ನೆನಪಿದ್ದಂತೆ ಜ್ಯೋತಿಷ್ ಸಿದ್ಧಾಂತ ಕೇಸರಿ ವೆಂಕಟ ಸುಬ್ಬ ಶಾಸ್ತ್ರಿಗಳು ಅಂತ ಅಲ್ಲಿ ಇದ್ದವರು. ಅವರು ಕಾಗದವನ್ನು ಬರೆದರು ಸ್ವಾಮಿಗಳ ಪರವಾಗಿ, ಸ್ವಾಮಿಗಳ ಆಶೀರ್ವಾದದ ಜೊತೆಗೆ. ಮಾಡಬಹುದು, ಆದರೆ ಅಪರಕರ್ಮಗಳೆಲ್ಲ ಮುಗಿದ ಮೇಲೆ 6 ತಿಂಗಳ ಒಳಗಾಗಿ ಊರಿನ ಹೊರಗೆ ಇರತಕ್ಕಂತಹ ದೇವಸ್ಥಾನದಲ್ಲಿ ವಿದ್ಯುಕ್ತವಾದಂತಹ ಉಪನಯನ ಆಗಬೇಕು ಅಂತ ಬರೆದರು. ಅಲ್ಲಿಗೆ ನನಗೆ ಪರಮ ಸಂತೋಷ ಆಯಿತು. ಕಂಠಭಟ್ರ ಸುಬ್ಬಾಭಟ್ರಿಗೆ ಅಧಿಕಾರವಾಣಿ ಬಂತು. ಉಳಿದ ಪುರೋಹಿತರೆಲ್ಲ ಯಾವಾಗ ಜಗದ್ಗುರುಗಳಿಂದ ಆ ರೀತಿ ಕಾಗದ ಬಂತು ಸುಮ್ಮನೆ ಆಯಿತು. ಇದು ನಡೆದ ಕಥೆ. ಹೀಗಾಗಿ ಅನುಪನೀತನಾಗಿರತಕ್ಕಂಥ ಉತ್ತರಾಧಿಕಾರಿಗೆ ಶ್ಮಶಾನದಲ್ಲೇ ಉಪನಯನವನ್ನು ಮಾಡಬಹುದು. ಮತ್ತು ಸ್ವಾಮಿಗಳು ಹೇಳಿ ಕಳಿಸಿದ ಹಾಗೆ ಅದಾದ 1-2 ತಿಂಗಳಿಗೆ ನಾವು ನಮ್ಮ ಪಾವಗಡದ ಹೊರಗಡೆ ಕಣಿವೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ನಾನು ವಿದ್ಯುಕ್ತವಾಗಿ ಉಪನಯನವನ್ನು ಮಾಡಿಸಿಕೊಂಡು. ಇದು ನಡೆದ ಘಟನೆ. ನಮಸ್ಕಾರ ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ನನಗಿರುವ ಪ್ರಶ್ನೆ ಬಹಳ ಮಂದಿಗೂ ಇರುವಂತಹ ಪ್ರಶ್ನೆನೆ. ಕರ್ನಾಟಕದ ಭವ್ಯವಾದ ಇತಿಹಾಸನ ನಾನು ಓದ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ನಾನು
ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಒಂದು ಮಾರ್ಗದರ್ಶನ ಇಲ್ಲದೆ ಇರೋಂಗಾಗಿದೆ. ಅದಕ್ಕೇನೆ ಕರ್ನಾಟಕದ ಇತಿಹಾಸ ಹಾಗೂ ಆ ಕನ್ನಡ ಭಾಷೆ ಆ, ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಆ, ಆ, ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು.